ಸರ್ ಸರ್ ಇವತ್ತು BJP ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು ಪ್ರಾಸಿಕ್ಯೂಷನ್ಗೆ ಅನ್ನುವಂಥ ನಿಟ್ಟಿನಲ್ಲಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? BJPಯವರು ಪ್ರೊಟೆಸ್ಟ್ ಮಾಡೋದ್ರೊಳಗೆ ಅರ್ಥ ಇದೆ, ಆದರೆ ಕಾಂಗ್ರೆಸ್ನವರೇ ಪ್ರೊಟೆಸ್ಟ್ ಮಾಡ್ತಾವ್ರೆ. ಯಾವ ದೇಶ ಸಹಸ್ರಾರು ವರ್ಷದ ಇತಿಹಾಸ ಇದೆಯೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಕಾನೂನನ್ನ ಯಾವುದೇ ಹೊರ ರಾಷ್ಟ್ರಗಳಲ್ಲಿ ಇಲ್ಲದೇ ಇರ್ತಕ್ಕಂಥ ಕಾನೂನುಗಳನ್ನು ತಂದು ಸೂರ್ಯಚಂದ್ರ ಇರೋವರೆಗೂ ಆ ಕಾನೂನು ಶಾಶ್ವತವಾಗಿರಬೇಕು ಅಂತ ಕೊಟ್ಟಿರ್ತಕ್ಕಂಥ ರಾಷ್ಟ್ರದಲ್ಲಿ 125 ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ನವರು ಅವ್ರು ಮಾಡಿರೋ ತಪ್ಪಿಗೆ ಅವರೇ ಎಲ್ಲ ಒಂದು ಕಡೆ ಬೀದಿಲಿ ನಿಂತು ಇಲ್ಲದನ್ನು ಪ್ರೊಟೆಸ್ಟನ್ನು ಮಾಡ್ತಕ್ಕಂಥದ್ದು ವಿಪರ್ಯಾಸ. ಇದು ಖಂಡನೀಯ. ನಾನು ಕೂಡ 45 ವರ್ಷಗಳಿಂದ ರಾಜಕಾರಣದಲ್ಲಿ ಒಂದಲ್ಲ ಒಂದು ಹುದ್ದೆಗಳಲ್ಲಿದ್ದೇನೆ. ಸಂವಿಧಾನ ಮತ್ತು ಯಾವ್ಯಾವ ಹಂತದಲ್ಲಿ ಏನೇನಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯಪಾಲರು ಆ ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ. ಮುಖ್ಯಮಂತ್ರಿಗಳು ಆಡಳಿತದ ವ್ಯವಸ್ಥೆಯಲ್ಲಿದ್ದಾಗ ರಾಜ್ಯಪಾಲರು ಆ ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ. ನಮ್ಮ ಕರ್ನಾಟಕದ ರಾಜ್ಯಪಾಲರು ಹಲವಾರು ಹುದ್ದೆಗಳನ್ನು, ಜವಾಬ್ದಾರಿಯುತ ಸ್ಥಾನಗಳನ್ನು ನಿಭಾಯಿಸುವ ಜೊತೆಯಲ್ಲಿ ರಾಷ್ಟ್ರಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಬ್ಬ ದಲಿತ ರಾಜ್ಯಪಾಲರು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ ಅಂಗನಲ್ಲೂ ಕೂಡ ಒಂದೇ ಒಂದು ಸಣ್ಣ ಅಪಚಾರವೂ ಇಲ್ಲದೆ ತೆರೆದ ಪುಸ್ತಕವಾಗಿ ಅವ್ರು ಕೆಲಸ ಮಾಡಿರ್ತಕ್ಕಂಥವರು. ಇವತ್ತೇನೋ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ದೂರು ಬಂದಿದೆ. ಆ ದೂರನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ 17A ಅದನ್ನು ಎನ್ಕ್ವೈರಿಗೆ ಹಾಕಿದ್ದಾರೆ. ಎನ್ಕ್ವೈರಿಗೆ ಹಾಕಿದ್ದೇ ತಪ್ಪು ಅಂತ ಹೇಳ್ತಕ್ಕಂಥ ನೈತಿಕತೆ ನಮ್ಮ ಯಾರಿಗೂ ಇಲ್ಲ. ಆದ್ದರಿಂದ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಇವತ್ತಿನ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸನ್ನು ಕೊಟ್ಟರು. ಆ ನೋಟಿಸಿನಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಏನೆಲ್ಲ ಮಾಡಿದ್ರು, ಏನೂ ಇಲ್ದಿರ ಕೇವಲ 1 ಗಂಟೆಯಲ್ಲೇ ಅನುಮತಿ ಕೊಟ್ಟು ಅವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ಯಡಿಯೂರಪ್ಪನವ್ರನ್ನ ತೆಗೆದಂಥ ಕಾಲದಲ್ಲಿ ಅವತ್ತೇನು ಮಾಡಿದ್ರು ಕಾಂಗ್ರೆಸ್ನವರು? ಆ ರೀತಿಯಾಗಿ ದ್ವೇಷದ ಒಂದು ಭಾವನೆಯನ್ನು ಮಾಡಿಲ್ಲ. ಆಗಿದೆ. ನಾನು ಕೂಡ 3 ದಿನಗಳಿಂದ ಕರ್ನಾಟಕದಲ್ಲೇ ಇದ್ದೆ. ಅಲ್ಲಿಯ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಮೊನ್ನೆ ನಾನು ಕೂಡ ಪ್ರತಿಕ್ರಿಯಿಸಿದ್ದೇನೆ. ಸಿದ್ದರಾಮಯ್ಯನವರು ಒಬ್ಬ ಬುದ್ಧಿವಂತರು, 2 ಬಾರಿ ಮುಖ್ಯಮಂತ್ರಿಗಳು, 12-14 ಸಾರಿನೋ ಇದು ಬಡ್ಜೆಟನ್ನು ಮಂಡನೆ ಮಾಡಿದಂಥವ್ರು ಅಂತ. ನೈತಿಕತೆ ಅನ್ನೋದು ಭಾರಿ ದೊಡ್ಡದು. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಆದರೆ ಯಾವ ಸರ್ಕಾರ ಈ ರಾಜ್ಯದಲ್ಲಿದೆ ಕರ್ನಾಟಕದಲ್ಲಿ, ಆ ಸರ್ಕಾರದ ಬಹುತೇಕ ಮಂತ್ರಿಗಳು ರೋಡ್ನಲ್ಲಿ ಬಂದು ನಾವು ಸ್ಟ್ರೈಕ್ ಮಾಡ್ತೀವಿ, ರಾಜ್ಯಪಾಲರು ಕೊಟ್ಟಿರೋದು ತಪ್ಪು ಅಂತ ಹೇಳ್ತಿರಲ್ಲ. ನಿಮಗೇನಾದರೂ ಸ್ವಲ್ಪ ಆದ್ರೂ ಜ್ಞಾನ ಇದೆಯಾ, ಪರಿಜ್ಞಾನ ಇದೆಯಾ, ದೇಶದ ಬಗ್ಗೆ ಚಿಂತನೆ ಇದೆಯಾ, ಗೌರವ ಇದೆಯಾ? ಈ ಕರ್ನಾಟಕ ರಾಜ್ಯವನ್ನು ಏನು ಮಾಡಬೇಕು ಅಂತ ಹೊರಟಿದ್ದೀರಿ? ನಾಳೆ ಸಂವಿಧಾನಕ್ಕೆ ಎಲ್ಲ ಒಂದು ಕಡೆ ಅಪಚಾರ ಮಾಡ್ತಕ್ಕಂಥ ನಿಮ್ಮ ಕೆಲಸ ಏನಿದೆ, ಇದು ನಾಚಿಕೆಗೇಡಿನ ಕೆಲಸ. ದಯವಿಟ್ಟು ನೀವು ಇಂಥದ್ರಲ್ಲಿ ಸಿದ್ದರಾಮಯ್ಯನವ್ರನ್ನ ನೀವೇ ಎಲ್ಲೋ ತಗಲಾಕಕ್ಕೆ ಏನೆಲ್ಲ ದಾರಿ ಮಾಡ್ತಾಯಿದ್ದೀರಾ ಅಂತ ಕಾಣಿಸ್ತದೆ. ರಾಜ್ಯಪಾಲರು ಕೊಟ್ಟಿದ್ದಾರೆ ನೋಟಿಸು. ನಿಮಗೇನಿದೆ ಮುಂದಿನ ದಿನಗಳಲ್ಲಿ ಕಾನೂನು ಏನಿದೆ, ಕಾನೂನು ಚೌಕಟ್ಟಿನಲ್ಲಿ ನೀವು ಕೆಲಸ ಮಾಡಿ ಅನ್ನೋದು ನಾನು ಅಷ್ಟೇ ಹೇಳಿದೆ.